ಬೋರ್ಡ್ ಎಕ್ಸಾಮ್ ನ ಈ ಶಾಕಿಂಗ್ ಸತ್ಯಗಳನ್ನ ನಿಮಗೆ ಯಾರು ಹೇಳಲ್ಲ. ಆದ್ರೆ ಈ ಸತ್ಯಗಳು ನಿಮಗೆ ತಿಳಿದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಚೇಂಜ್ ಆಗತ್ತೆ. ಬನ್ನಿ ಯಾವುದು ಆ ಶಾಕಿಂಗ್ ಸತ್ಯಗಳು ಅಂತ ನೋಡೋಣ. ಫಸ್ಟ್ ಶಾಕಿಂಗ್ ಸತ್ಯ, ಪಾಸಿಂಗ್ ಇಸ್ ದ ಈಸಿಯೆಸ್ಟ್ ಇನ್ ದ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ನಲ್ಲಿ ಪಾಸ್ ಆಗೋದು ಅತ್ಯಂತ ಈಸಿ. ಯಾಕೆ ಹಾಗೆ ಹೇಳ್ತಾ ಇದ್ದೀನ? ಸಿಂಪಲ್. ಫಾರ್ ಎಕ್ಸಾಂಪಲ್, ನಿಮ್ಮ ಬೋರ್ಡ್ ಎಕ್ಸಾಮ್ ಎಲ್ಲ ಮೇಜರ್ ಸಬ್ಜೆಕ್ಟ್ಸ್ಗಳು 80+20, ಫಸ್ಟ್ ಲ್ಯಾಂಗ್ವೇಜ್ 100+25 ಇರುತ್ತೆ. ನೀವೇನಾದ್ರೂ ನಿಮ್ಮ ಪ್ರಾಜೆಕ್ಟ್ಸ್ಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ, ಅಟೆಂಡೆನ್ಸ್ ಕರೆಕ್ಟ್ ಆಗಿದ್ರೆ, FA1 ಎಕ್ಸಾಮ್ಸ್ಗಳಲ್ಲಿ ಎಲ್ಲ FA ಎಕ್ಸಾಮ್ಸ್ಗಳಲ್ಲಿ ಕರೆಕ್ಟ್ ಆಗಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ರೆ ಈ 20 ನಿಮ್ಮ ಪಾಕೆಟ್ ಅಲ್ಲಿ. ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಹೇಗೆ ಸಿಗುತ್ತೆ ಅನ್ನೋದ್ರ ಮೇಲೆ ವಿಡಿಯೋ ಬೇಕಾ? ಹಾಗಾದ್ರೆ ಇಂಟರ್ನಲ್ ಅಂತ ಕಮೆಂಟ್ ಅಲ್ಲಿ ಹಾಕಿ, ಇದರ ಮೇಲೆ ನಾನು ವಿಡಿಯೋ ಮಾಡುವಂತಹ ಪ್ರಯತ್ನವನ್ನ ಪಡ್ತೇನೆ. ಏನಾದ್ರೂ ಈ ಕಮೆಂಟ್ಸ್ 50 ರೀಚ್ ಆದ್ರೆ ಮಾತ್ರ. ಸೊ ಈ 20 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ. ಪಾಸಿಂಗ್ ಮಾರ್ಕ್ಸ್ 33. ಸೊ ಈ 80 ಅಲ್ಲಿ ನೀವು 13 ಮಾರ್ಕ್ಸ್ ತಗೊಂಡ್ರು ಸಹ ಸಾಕು, ಪಾಸ್ ಆಗ್ಬಿಡ್ತೀರಾ. ಇದನ್ನ ನಿಮಗೆ ಯಾರಾದ್ರೂ ಹೇಳಿದ್ರ? ಇಲ್ಲ ತಾನೆ? ಸೊ ಪಾಸಿಂಗು ಇಷ್ಟೊಂದು ಈಸಿ ಆಗಿದೆ. ಆದ್ರೆ ನಾವು ಪಾಸಿಂಗಿಗೆ ಮಾಡ್ಬೇಕಾ? ಇಲ್ಲ. ನಮ್ಮ ಅಲ್ಟಿಮೇಟ್ ಗುರಿ ಇರೋದೇನು? 625 ಔಟ್ ಆಫ್ 625 ತೆಗೆದುಕೊಳ್ಳೋದು. ಅದಕ್ಕೋಸ್ಕರ ಪಾಸಿಂಗು ಈಸಿ. ಫಸ್ಟ್ ಸ್ಟೆಪ್ ಅನ್ನ ದಾಟಿದ್ದೇವೆ. ನೆಕ್ಸ್ಟ್ ಏನಿದ್ರು ಲೆವೆಲ್ ಅನ್ನ ಹೇಗೆ ಅಪ್ ಮಾಡಬೇಕು, ನೆಕ್ಸ್ಟ್ ಹೆಚ್ಚಿನ ಮಾರ್ಕ್ಸ್ ಗಳನ್ನ ಹೇಗೆ ಗಳಿಸಬೇಕು ಅಂತ ನೋಡೋದು ನಮ್ಮ ನೆಕ್ಸ್ಟ್ ಸ್ಟೆಪ್ ಆಗಿರತ್ತೆ. ಇದೇ ಶಾಕ್ ನಂಬರ್ 1. ಶಾಕ್ ನಂಬರ್ 2, ಎಕ್ಸಾಮಿನರ್ಸ್ ಚೆಕ್ ಹಂಡ್ರೆಡ್ಸ್ ಆಫ್ ಪೇಪರ್ಸ್. ಒಂದು ದಿನದಲ್ಲಿ ಪ್ರತಿಯೊಂದು ಎಕ್ಸಾಮರು ಆಲ್ಮೋಸ್ಟ್ 20 ಪೇಪರ್ಸ್ಗಳನ್ನ ಚೆಕ್ ಮಾಡ್ತಾರೆ ಬೋರ್ಡ್ನಲ್ಲಿ. ಇದು ಸುಮಾರು 15-20 ದಿನದ ತನಕ ನಡೆಯುತ್ತೆ. ಸೊ ಪ್ರತಿಯೊಂದಿನ 20 ಪೇಪರ್ಸ್ ಚೆಕ್ ಮಾಡ್ತಾರೆ ಅಂದಮೇಲೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬೇಕಂದ್ರೆ ನೀವು ಏನಾಗಬೇಕು? ಸ್ಟ್ಯಾಂಡ್ ಔಟ್ ಆಗಬೇಕು. ಹಾಗೆಯೇ ಹ್ಯಾಂಡ್ ರೈಟಿಂಗು ಅಂತ ನೀವು ತಲೆಯಲ್ಲಿ ಹುಳವನ್ನ ಬಿಟ್ಕೊಂಡಿರ್ತೀರಾ. ಹ್ಯಾಂಡ್ ರೈಟಿಂಗ್ ಹೇಗಿರ್ಬೇಕಂದ್ರೆ ಯಾರು ಪೇಪರ್ ಚೆಕ್ ಮಾಡ್ತಾರೋ ಅವರಿಗೆ ಅರ್ಥವಾಗುವ ಹಾಗೆ ಇರಬೇಕು. ನೀವೇನು ಎಸ್ಸೆ ಕಾಂಪಿಟೇಷನ್ ಬರೀಲಿಕ್ಕೆ ಹೋಗ್ತಾ ಇಲ್ಲ, ಎಲ್ಲವನ್ನೂ ಸಹ ಗುಂಡಾಗಿ ಬರೀಲಿಕ್ಕೆ. ಹೀಗಾಗಿ ನೀವು ಪೇಪರ್ಸ್ಗಳನ್ನ ಏನ್ ಬರಿತೀರೋ ಮುಂದೆ ಯಾರಿರ್ತಾರೋ ಅವ್ರಿಗೆ ಓದುವ ಹಾಗೆ ಇರಬೇಕು. ಓದುವ ಹಾಗೆ ಇರಬೇಕು ಅಂದಮೇಲೆ ನೀವು ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ಬೇಕು ಅಂದ್ರೆ ಆದಷ್ಟು ಅಂಡರ್ಲೈನ್ ಮಾಡಿ ಇಂಪಾರ್ಟೆಂಟ್ ಕೀವರ್ಡ್ಸ್ಗಳನ್ನ. ಆದಷ್ಟು 2 ಮಾರ್ಕ್ಸ್ ಇದ್ದಾಗ 4 ಪಾಯಿಂಟ್ಸ್ ಇರಬಹುದು, 3 ಮಾರ್ಕ್ಸ್ಗೆ 6, 4 ಮಾರ್ಕ್ಸ್ಗೆ 8 ಪಾಯಿಂಟ್ಸ್. ಈ ರೀತಿ ಪಾಯಿಂಟ್ ವೈಸ್ ಎಸ್ಪೆಷಲಿ ಸೋಷಿಯಲ್ ಸೈನ್ಸ್ಗೆ ಬರೀರಿ. ಲ್ಯಾಂಗ್ವೇಜಸ್ಗಳಲ್ಲಿ ನೀವು ಆದಷ್ಟು ಈ ರೀತಿ ಚಿತ್ಕಾಟ್ ಹಾಕೋದನ್ನ ಕಡಿಮೆ ಮಾಡಿ. ಯಾಕಂದ್ರೆ ನೀಟ್ನೆಸ್ ಆ ಒಂದು ಸಬ್ಜೆಕ್ಟ್ಸ್ಗಳಲ್ಲಿ ಮ್ಯಾಟರ್ ಆಗತ್ತೆ. ಮ್ಯಾಥ್ಸ್ನಲ್ಲೂ ಸಹ ಸ್ಟೆಪ್ಸ್ಗಳ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಕೊಡಿ. ಯಾಕಂದ್ರೆ ಇವರಿಗೆ ಒಂದು ಕೀ ಪೇಪರ್ ಆನ್ಸರ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಹೇಳಲಾಗಿರತ್ತೆ ಈ ಸ್ಟೆಪ್ ಬರೆದ್ರೆ 1 ಮಾರ್ಕ್ಸ್, ಈ ಸ್ಟೆಪ್ ಇಲ್ಲ ಅಂದ್ರೆ ಮಾರ್ಕ್ಸ್ ಇಲ್ಲ ಅಂತ. ಸೊ ಹೀಗಾಗಿ ಪ್ರತಿಯೊಂದು ಸ್ಟೆಪ್ಸ್ಗೂ ಮಾರ್ಕ್ಸ್ ಇರುತ್ತೆ, ಆನ್ಸರಿಗೆ ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಪೇಪರ್ ಹೇಗೆ ಚೆಕ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಈಸಿ ಆಗತ್ತೆ. ಹಾಗೆ ಬಹಳಷ್ಟು ಪೇಪರ್ಸ್ಗಳನ್ನ ಚೆಕ್ ಮಾಡ್ತಾರೆ. ನೀವು ಸ್ಟ್ಯಾಂಡ್ ಔಟ್ ಆಗ್ಬೇಕಂದ್ರೆ ಮಿಸ್ಟೇಕ್ಸ್ಗಳನ್ನ ಕಡಿಮೆ ಮಾಡಬೇಕು. ಹಾಗೆ ಆದಷ್ಟು ನೀಟಾಗಿ ಬರಿಬೇಕು. ಥರ್ಡ್ ಒನ್, ಲಾಂಗ್ ಆನ್ಸರ್ಸ್ ಡೋಂಟ್ ಮೀನ್ ಮೋರ್ ಮಾರ್ಕ್ಸ್. ಸರ್, ಅವರು ದಿನಕ್ಕೆ 20 ಪೇಪರನ್ನು ಚೆಕ್ ಮಾಡ್ತಾರೆ, ನಾನು ಏನೇ ಗುಬ್ಬಿ ಕತೆ ಬರೆದು ಕಾಗೆ ಗುಬ್ಬಿ ಕತೆ ಬರೆದು ಅವ್ರು ಮಾರ್ಕ್ಸ್ ಕೊಡ್ತಾರೆ. ರಾಂಗ್. ಅವ್ರು ಹುಡುಕೋದು ಕೀವರ್ಡ್ಸ್ಗೋಸ್ಕರ. ನಾನು ಅದಕ್ಕೆ ಹೇಳಿದೆ 20 ಪೇಪರ್ನ ಚೆಕ್ ಮಾಡ್ತಾರೆ ಅಂದ್ಕೂಡಲೇ ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ಅವ್ರು ಇಂಪಾರ್ಟೆಂಟ್ ವರ್ಡ್ಸ್ಗಳಿಗೆ ಹುಡುಕ್ತಾ ಹೋಗ್ತಾರೆ. ಎಲ್ಲವನ್ನ ನೀವು ಏನೋ ಕತೆ ಬರೆದು ಅದನ್ನು ನಂಬ್ತಾರಾ? ನಂಬಲ್ಲ. ಅವರು ಅಲ್ಲಿ ಕೀವರ್ಡ್ಸ್ಗಳನ್ನ ಹುಡುಕ್ತಾರೆ. ಯಾವ್ದು ಇಂಪಾರ್ಟೆಂಟ್ ಇದೆ ಬರ್ತಾ ಇದೆಯೋ ನೋಡ್ತಾರೆ. ಅದೇ ನೀವು ಯಾವುದೋ ಒಂದು ಆನ್ಸರ್ ಗೊತ್ತಿಲ್ಲ, ಅದಕ್ಕೊಂದು ದೊಡ್ಡ ಕಥೆಯನ್ನ ಬರೆದಿದ್ದೀರಾ ಅಂದಮೇಲೆ ಪೇಪರ್ ಚೆಕ್ ಮಾಡೋರ ಮೈಂಡಲ್ಲಿ ಕೂತ್ಕೊಂಡ್ಬಿಡತ್ತೆ, ಈತ ಅಥವಾ ಇವಳು ಇದೇ ರೀತಿ ಪೇಪರ್ ಅನ್ನ ಬರೆದಿದ್ದಾರೆ, ಮುಂದೆ ಕರೆಕ್ಟ್ ಆಗಿ ಬರೆದ್ರೂ ಸಹ ಕಡಿಮೆ ಮಾರ್ಕ್ಸ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಆದಷ್ಟು ಇಂತಹ ಅಡ್ಡ ಮಾರ್ಗಗಳನ್ನ ಅವಾಯ್ಡ್ ಮಾಡಿ. ಒಂದೇ MCQ ಕ್ವಶನ್ಗೆ 4 ಸಲ ಉತ್ತರವನ್ನ ಬರೆಯೋದು, ಇವೆಲ್ಲ ತಪ್ಪು. ಇದರಿಂದ ನಿಮ್ಮ ಮೇಲೆ ಒಂದು ನೆಗೆಟಿವ್ ಇಂಪ್ರೆಷನ್ ಬೀಳುತ್ತೆ. ಅದಾದ್ಮೇಲೆ ಪೇಪರ್ ಚೆಕ್ ಮಾಡೋರು ಸಹ ಅದೇ ಮೈಂಡ್ ಸೆಟ್ ನೊಂದಿಗೆ ಹೋಗ್ತಾರೆ. ಅದು ಹ್ಯೂಮನ್ ಟೆಂಡೆನ್ಸಿ ಆಗತ್ತೆ. ನಾನೇ ಸಹ ಈ ಪೇಪರ್ ಚೆಕ್ ಮಾಡ್ತಾ ಇದ್ದೀನಿ ಅಂದಮೇಲೆ ಒಂದು ಆನ್ಸರ್ ಕರೆಕ್ಟ್ ಇದೆ ಅಂದ್ರೆ ಖುಷಿ ಆಗುತ್ತೆ. ಓಕೆ, ಇವನಿಗೆ ಗೊತ್ತು,
ನೆಕ್ಸ್ಟ್ ಆನ್ಸರ್ಸಿಗೆ ಹೋಗ್ತೇನೆ. ಅದೇ ಸ್ಟಾರ್ಟಿಂಗಲ್ಲೇ ನೀವು ದೊಡ್ಡ ದೊಡ್ಡ ಕಥೆಯನ್ನ ಬರಿತಾ ಕೂತ್ರೆ ಆಗ ನಂಗೆ ಗೊತ್ತಾಗಿರುತ್ತೆ ಈತ ನಮ್ಮನ್ನ ಮ್ಯಾನಿಪುಲೇಟ್ ಅಡ್ಡದಾರಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ, ಅದಕ್ಕೋಸ್ಕರ ಮುಂದಿನ ಪೇಪರ್ ಅಲ್ಲೂ ಸಹ ಅಷ್ಟೇ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಶಾಕಿಂಗ್ ಸತ್ಯ 4, ಟಾಪರ್ ಆನ್ಸರ್ ಶೀಟ್ಸ್ಗಳು ಪಬ್ಲಿಕ್ ಅಲ್ಲಿವೆ. ಅದರ ಅರ್ಥ ಏನು? ನಿಮಗೆ ಗೊತ್ತು ಪೇಪರ್ ಅಲ್ಲಿ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗತ್ತೆ ಅಂತ. ಹೀಗಾಗಿ ಟಾಪರ್ ಆನ್ಸರ್ ಶೀಟ್ಸ್ಗಳನ್ನ ಆದಷ್ಟು ಅನಲೈಸ್ ಮಾಡಿ ನಮ್ಮ KSCAB ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ನಿಮಗೆ ಟಾಪರ್ ಆನ್ಸರ್ ಶೀಟ್ಸ್ಗಳು ಸಿಗತ್ತೆ. ಅದಲ್ಲದೆ ಅದೆಷ್ಟೋ ವಿಡಿಯೋಸ್ಗಳನ್ನ ಮಾಡಿದ್ದೇವೆ ನಾವು. ಸೊ ಟಾಪರ್ ಅಂತ ಕಮೆಂಟಲ್ಲಿ ಹಾಕಿ, ಯಾಕಂದ್ರೆ ನೀವೆಲ್ಲರೂ ಟಾಪರ್ಸ್ಗಳೇ, ಆ ಗ್ಯಾರಂಟಿ ನನಗಿದೆ. ಬಟ್ ಲಿಮಿಟೆಡ್ ಟೈಮ್ಸ್ಗಳಲ್ಲಿ ನಿಮ್ಮ ಮೈಂಡಿಗೂ ಸಹ ಆ ಟಾಪರ್ ಅಂತ ಹೇಳ್ತಾ ಇರೋದು ಇಂಪಾರ್ಟೆಂಟು. ಡೋಂಟ್ ಟ್ರೈ ಟು ಇಂಪ್ರೆಸ್ ದ ಟೀಚರ್, ರೈಟ್ ಟು ಹೆಲ್ಪ್ ದ ಇವ್ಯಾಲ್ಯೂಯೇಟರ್ ಗಿವ್ ಯು ಮಾರ್ಕ್ಸ್. ದೊಡ್ಡ ದೊಡ್ಡ ಕಥೆಗಳನ್ನ ಬರೆಯೋದು, ಪೇಜಸ್ಗಳನ್ನ ತುಂಬಿಸೋದು, ನೀಟಾಗಿ ಬರಿತಾ ಕೂತ್ಕೊಳ್ಳೋದು, ಹ್ಯಾಂಡ್ ರೈಟಿಂಗ್ ಸಿಕ್ಕಾಪಟ್ಟೆ ಇದು ಮಾಡೋದು ಬೇಡ. ಪೇಪರ್ ಚೆಕ್ ಮಾಡೋರಿಗೆ ಗೊತ್ತಾಗಬೇಕು ಇವ್ರಿಗೆ ಮಾರ್ಕ್ಸ್ ಕೊಡಬೇಕು ಅಂತ, ಆ ರೀತಿ ಬರೀರಿ. ಸೋಷಿಯಲ್ ಸೈನ್ಸಲ್ಲಿ ಪಾಯಿಂಟ್ ವೈಸ್ ಬರೆಯೋದಿರ್ಬೋದು, ಮ್ಯಾಥಮೆಟಿಕ್ಸಲ್ಲಿ ಸ್ಟೆಪ್ ವೈಸ್ ಬರೆಯೋದಿರಬಹುದು, ಸೈನ್ಸಲ್ಲೂ ಸಹ ಡಯಾಗ್ರಾಮ್ಸ್ಗಳು ಉಳಿದೆಲ್ಲವುಗಳನ್ನ ಕರೆಕ್ಟಾಗಿ ಮಾಡೋದು. ಕನ್ನಡ, ಇಂಗ್ಲಿಷ್, ಹಿಂದಿ ಈ ಭಾಷೆಗಳಲ್ಲಿ ಆದಷ್ಟು ಭಾಷೆಯಲ್ಲಿ ಕರೆಕ್ಟಾಗಿ ಬರೆಯೋದು, ಒಂಥರ ಚಿತ್ಕಾಟ್ ಮಾಡದೇ ಇರುವಂತಹದ್ದು, ಏನು ಕೇಳ್ತಾ ಇದ್ದಾರೋ ಡೈರೆಕ್ಟಾಗಿ ಪಾಯಿಂಟ್ಸ್ ಬರೆಯೋದು, ಈ ರೀತಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ಪಾಸಿಂಗ್ ಅಥವಾ ಈ ನಮ್ಮ ಬೋರ್ಡಿನ ಶಾಕಿಂಗ್ ಸತ್ಯಗಳು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗೆ ನಿಮ್ಮ ಪ್ರಿಪರೇಷನ್ ಸಹ ಅದರ ಅಕಾರ್ಡಿಂಗ್ಗೆ ಇರತ್ತೆ ಅನ್ನೋ ಭರವಸೆ ನನಗಿದೆ. ನಾನು ನಿಮ್ಮ ಪರೀಕ್ಷೆಯ ಟೀಚರ್ ಆದರ್ಶ್. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.